ನಮಗೆ ಗಂಡು ಮಗು ಹುಟ್ಟೋಕ್ಕಾಗಲಿ ಅಥವಾ ಹೆಣ್ಣು ಮಗು ಹುಟ್ಟೋಕ್ಕಾಗಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ, ಅಥವಾ ನಾವು ಅದನ್ನು ಪರ್ಟಿಕ್ಯುಲರ್ ಮೆಥಡ್ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಗಂಡೆ ಅಥವಾ ಹೆಣ್ಣೆ ಆಗಲಿ ಮಗು ಹುಟ್ಟೋ ಸಾಧ್ಯತೆ ಇದೆಯಾ? ಕೆಲವರು ಈ ಚೈನೀಸ್ ಕ್ಯಾಲೆಂಡರ್ ಮೆಥಡು, ಅಥವಾ ಕೆಲವರು ಡಯಟ್ಲಿಂದ, ಅಥವಾ ಪೊಸಿಷನ್ ಆಫ್ ಸೆಕ್ಸ್ ಮಾಡೋದ್ರಿಂದ ಸಾಕಷ್ಟು ಇನ್ಫ್ಲುಯೆನ್ಸರ್ಗಳು ನಿಮಗೆ ಗಂಡು ಮಗು ಬೇಕಾದರೆ ಹಿಂಗೆ ಮಾಡಿರಿ, ಹೆಣ್ಣು ಮಗು ಬೇಕಾದರೆ ಹಿಂಗೆ ಮಾಡಿರಿ ಅಂಥೇಳಿ ಸಾಕಷ್ಟು ಮಿಸ್ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಗಂಡಸಿನ ಸ್ಪರ್ಮ್ಸಲ್ಲಿ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಇರ್ತದೆ. ಹೆಂಗಸರ ಅಂಡಾಣನಲ್ಲಿ ಕೇವಲ ಎಕ್ಸ್ ಕ್ರೋಮೋಸೋಮ್ ಇರ್ತದೆ. ಸೊ ಎಕ್ಸ್ ಕ್ರೋಮೋಸೋಮ್ ಇರ್ತಕ್ಕಂಥ ಸ್ಪರ್ಮ್ ಹೋದರೆ ಹೆಣ್ಣು ಮಗು ಆಗ್ತದೆ. ವೈ ಕ್ರೋಮೋಸೋಮ್ ಇರ್ತಕ್ಕಂಥ ಸ್ಪರ್ಮ್ ಸೇರಿದರೆ ಇದು ಗಂಡು ಮಗು ಆಗ್ತದೆ. ಇದು ಇಷ್ಟು ಸರಳ, ಸಿಂಪಲ್. ಸೊ ನೀವು ಪೊಸಿಷನ್ ಚೇಂಜ್ ಮಾಡೋದ್ರಿಂದಾಗಲಿ, ಅಥವಾ ಡಯಟ್ ಚೇಂಜ್ ಮಾಡೋದ್ರಿಂದಾಗಲಿ, ಅಥವಾ ಯಾವುದೇ ಪರ್ಟಿಕ್ಯುಲರ್ ಕ್ಯಾಲೆಂಡರ್ ಮೆಥಡ್ ಉಪಯೋಗಿಸೋದ್ರಿಂದಾಗಲಿ ಯಾವುದೇ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ನೀವು ಗಂಡಾಗಲಿ ಹೆಣ್ಣಾಗಲಿ ನೀವು ಚೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಕಂಪ್ಲೀಟ್ಲಿ ಪ್ರಕೃತಿ ನಿಯಮ ಅಷ್ಟೇ. ನೇಚರ್ ವಿಲ್ ಚೂಸ್. ಸೊ ಯಾವುದೇ ರೀತಿ ಮೋಸ ಹೋಗಬೇಡಿ. ಆ್ಯಂಡ್ ಮೋರವರ್ ಮಗುನೇ ಹೆಣ್ಣಾಗಲಿ ಗಂಡಾಗಲಿ, ಸೊ ಎರಡೂ ಮಕ್ಕಳನ್ನು ನಾವು ಸಮಾನತೆಯಿಂದ ಪ್ರೀತಿ ಮಾಡ್ತಕ್ಕಂಥ ಅಗತ್ಯ ಇದೆ. ವಿಶ್ ಯು ಆಲ್ ದ ಬೆಸ್ಟ್.